ಸಿಂಪಲಾಗಿ ಸಿಂಗಲ್ ನಾಕೌಟ್ ಟೂರ್ನಮೆಂಟ್ ಬಗ್ಗೆ ಹೇಳ್ತೀನಿ. ಸಿಂಗಲ್ ಟೂರ್ನಮೆಂಟ್ನೊಳಗೆ ಟೀಮ್ ಒಳಗೆ 19 ಟೀಮ್ ಇದ್ದರೆ ಯಾವ ಥರ ಪಿಕ್ಚರ್ ಹಾಕ್ಬೇಕಂದ್ರೆ ಲಾಟ್ ಅಂತ ಕರಿತೀವಿ. ಲಾಟ್ ಯಾವ ರೀತಿ ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ. ನಂಬರ್ ಆಫ್ ಟೀಮ್ಸ್ 19ದಾಗ ಯಾವ ಥರ ಲಾಟ್ ಹಾಕ್ಬೇಕಂದ್ರೆ ಫಸ್ಟು 19 ಟೀಮ್ಗಳನ್ನ ಬರ್ಕೋಬೇಕು. 1 2 3 4 5 6 ಈ ಥರ 19 ತನಕ ಬರ್ಕೋಬೇಕು. 1ರಿಂದ 19 ಟೀಮ್, ಯಾಕಂದರೆ 19 ಟೀಮ್ ಇದೆ, 19 ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಇದ್ರಾಗೆ ಡಿವೈಡ್ ಮಾಡ್ತೀವಿ. ಒಂದು ಅಪ್ಪರ್ ಹಾಫ್ ಅಂತೇಳಿ, ಒಂದು ಲೋವರ್ ಹಾಫ್ ಅಂತೇಳಿ. ಅದನ್ನು ಬರ್ಕೋಬೇಕಾದ್ರೆ ಫಸ್ಟ್ ಒಂದು ಫಾರ್ಮುಲಾ ಇದೆ. ಅಪ್ಪರ್ ಹಾಫ್ ಯಾವ ಥರ ಮಾಡ್ಕೋಬೇಕು ಮತ್ತು ಲೋವರ್ ಹಾಫ್ ಯಾವ ಥರ ಡಿವೈಡ್ ಮಾಡ್ಕೋಬೇಕಂದು ಒಂದು ಫಾರ್ಮುಲಾ ಇದೆ. ಇದ್ರ ಬಗ್ಗೆ ಡೇಟಾಗಿ ನಾಳೆ ನಿಮ್ಮ ಕ್ಲಾಸ್ನಾಗ ಹೇಳ್ತೀನಿ. ಜಸ್ಟ್ ಇವತ್ತು ನೋಡ್ಕೊಂಡಿರಿ. ಅಪ್ಪರ್ ಹಾಫ್ ಯಾವ ಥರ ಅಂದರೆ ಫಾರ್ಮುಲಾ n+1/2. n ಅಂದರೆ ಟೋಟಲ್ ಟೀಮ್ ಎಷ್ಟಿದೆ? 19 ಟೀಮ್ ಇದೆ, ಪ್ಲಸ್ 1/2. 19 1 20 /2, 2 1 2 10. ಅಪ್ಪರ್ ಹಾಫಿಗೆ ಎಷ್ಟು ಟೀಮ್ ಬರ್ತಂದ್ರೆ 10. ಅದೇ ರೀತಿ ಲೋವರ್ ಹಾಫಿಗೆ ಎಷ್ಟು ಟೀಮ್ ಬರ್ತಂದರೆ n-1/2. ಇದು ಫಾರ್ಮುಲಾ. n ಅಂದರೆ 19 ಟೀಮು, -1/2 18/2, 2 1 2 9. ಲೋವರ್ ಹಾಫಿಗೆ 9 ಟೀಮ್ ಬರ್ತವೆ, ಅಪ್ಪರ್ ಹಾಫಿಗೆ 10 ಟೀಮ್ ಬರ್ತವೆ. ಅಂದರೆ ಇದು ಮೇಲಿಂದ ಅಪ್ಪರ್ ಹಾಫ್ ಅಂತ ಕರಿತೀವಿ. ಇದು ಅಪ್ಪರ್ ಹಾಫ್, ಇದು ಲೋವರ್ ಹಾಫ್. ಇಲ್ಲಿ 10 ಟೀಮ್ ಒಂದು, ಇಲ್ಲಿ 9 ಟೀಮ್ ಒಂದು. ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಬೈ ಕೊಡ್ಬೇಕು. ಇವಕ್ಕೆ ಈ ಟೀಮ್ಗಳಿಗೆ ಬೈ ಕೊಡೋ ಫಾರ್ಮುಲಾ ಯಾವುದಂದರೆ ಟು ದಿ ಫಾರ್ ಆಫ್ ಎಷ್ಟು ಟು ದಿ ಫಾರ್ ಫಸ್ಟ್ ಬೈ ಬರ್ತಾವೆ ಅಂದರೆ 2 ದಿ ಫಾರ್ 1, 2 ದಿ ಫಾರ್ 2, 2 ದಿ ಫಾರ್ 3, 2 ದಿ ಫಾರ್ 4. ಅಂದರೆ 2ರ ಘಾತ ಸಂಖ್ಯೆ ಆಧಾರದ ಮೇಲೆ ನಾವು ಬೈಗಳನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ 19 ಟೀಮ್ ಇದೆ. ಟೋಟಲು 19 ಟೀಮ್ ಇದೆ. 19 ಟೀಮು ಯಾವ 2ರ ಘಾತ ಸಂಖ್ಯೆಯಲ್ಲಿ ಬರ್ತಂತ ನೋಡ್ಕೋಬೇಕು. 2 1 ಅಂದರೆ 2 ಒಂದು ಸೈಡ್ ಇಟ್ಕೊಳಬೇಕು, 2 ಬಂತು. ಇದನ್ನು 2 ಸೈಡ್ ಇಟ್ಕೊಳಕ್ಕೆ ನೋಡಬೇಕು, 4. ಇದು 2 3 ಸರಿ ಅಂದರೆ 2 × 2 × 2 2 4 4 8. 2 3 ಸರಿ. ಇದು 2 4 ಸರಿ 16. ಇದು 2 5 ಸರಿ ಇಟ್ಕೊಳಕ್ಕೆ ಮಾಡಿದಾಗ 32 ಬರ್ತದೆ. ಸೊ ಈ ಟೀಮ್ 19ಕ್ಕಿಂತ 2ರ ಸಂಖ್ಯೆ ಜಾಸ್ತಿ ಇರಬೇಕು. ಜಾಸ್ತಿ ಇರೋದು 32 ಬಂತಲ್ಲ. ಈ 32 - 19 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 13 ಬರ್ತದೆ. ಈ 13 ಟೋಟಲ್ ಬೈಗಳ ಸಂಖ್ಯೆ ಎಷ್ಟು? 13. ಈ 13 ಒಳಗೆ ಮತ್ತು ಅಪ್ಪರ್ ಹಾಫಿಗೆ ಎಷ್ಟು, ಲೋವರ್ ಹಾಫಿಗೆ ಎಷ್ಟು ಅಂತ ಬರ್ಕೋಬೇಕಾದ್ರೆ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಯಾವುದಂದರೆ ಅಪ್ಪರ್ ಹಾಫಿಗೆ ಯಾವ ಫಾರ್ಮುಲಾ ಮತ್ತು ಲೋವರ್ ಹಾಫಿಗೆ ಯಾವ ಫಾರ್ಮುಲಾ ಅಂದರೆ ಅಪ್ಪರ್ ಹಾಫಿಗೆ ಫಾರ್ಮುಲಾ ಒಂದಿದೆ, ಲೋವರ್ ಹಾಫಿಗೆ ಒಂದು ಫಾರ್ಮುಲಾ ಇದೆ. ಅಪ್ಪರ್ ಹಾಫಿಗೆ ಫಾರ್ಮುಲಾ ಅಂದರೆ ಬೈ -1/2. ಇಲ್ಲಿನೂ ಬೈ +1/2 ಮಾಡ್ಕೋಬೇಕು. ಬೈ ಎಷ್ಟು ಬಂದಿದೆ? 19 ಇದೆ. 19 - 1/2 12 ಬಂತು. 2/2 2 1 2 6. ಇಲ್ಲಿ 6. ಅಪ್ಪರ್ ಹಾಫಿಗೆ ಎಷ್ಟು ಬೈ ಅಂದರೆ 6. ಲೋವರ್ ಹಾಫಿಗೆ ಎಷ್ಟು ಬೈ ಅಂದರೆ 13 + 1/2 14/2 ಅಂದರೆ 7. ಲೋವರ್ ಹಾಫಿಗೆ ಎಷ್ಟು ಬೈ? 7 ಬೈ. ಅಪ್ಪರ್ ಹಾಫಿಗೆ ಎಷ್ಟು? 6. ಅದನ್ನು ಯಾವ ಥರ ಹಂಚಬೇಕಂದ್ರೆ ಅಥವಾ ಯಾವ ಥರ ನೀಡಬೇಕಂದ್ರೆ ಅಥವಾ ಯಾವ ಥರ ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೀಟಾಗಿ. ಫಸ್ಟ್ ಬೈ ಈ ಲೋವರ್ ಹಾಫ್ನಲ್ಲಿ ಕೊಡ್ತಕ್ಕಂಥ ಇದು ಲೋವರ್ ಹಾಫು, ಇದು ತೆಳಗಿರತಕ್ಕಂಥ ಲೋವರ್ ಹಾಫು, ಇದು ಮೇಲ್ಗಡೆ ಇರತಕ್ಕಂಥ ಅಪ್ಪರ್ ಹಾಫ್ ಅಂತ ಇದ್ದೀನಿ. ಈ ಲೋವರ್ ಹಾಫ್ನಲ್ಲಿ ಫಸ್ಟ್ ಬೈ ಲಾಸ್ಟ್ ಟೀಮಿಗೆ ಕೊಡಬೇಕು. ಇದು ಫಸ್ಟಿಗೆ ಇಲ್ಲಿ ಬೈ 1 ಕೊಡಬೇಕು. ಇದಾದ ತಕ್ಷಣ ಇಲ್ಲಿ ಬೈ 2, ಇಲ್ಲಿ ಬೈ 2 ಕೊಡಬೇಕು. ಇದಾದ ತಕ್ಷಣ ಮತ್ತೆ ಇಲ್ಲಿ ಬೈ 3. ಇದಾದ ತಕ್ಷಣ ಮೇಲ್ಗಡೆ ಬೈ 4. ಇದಾದ ತಕ್ಷಣ ಮತ್ತೆ ಕಂಟಿನ್ಯೂ ಬೈ 5. ಇದಾದ ತಕ್ಷಣ ಬೈ 6. ಇಲ್ಲಿ ಬೈ 6. ಇದಾದ ತಕ್ಷಣ ಬೈ 7.
ಇಲ್ಲಿ ಬೈ 7 ಸೇಮ್ ಕಂಟಿನ್ಯೂ ಪ್ರೊಸೆಸ್. ಇಲ್ಲಿ ಬೈ 8 ಇದಾದ ತಕ್ಷಣ ಮತ್ತೆ ಬೈ 9 ಬೈ 10 ಸೇಮ್ ಪ್ರೊಸೀಜರ್ ಇರ್ತದೆ. ಮತ್ತು ಇಲ್ಲಿ ಬೈ 11 ಇಲ್ಲಿ ಬೈ 12 ಮತ್ತು ಲಾಸ್ಟ್ ಬೈ 13ನೇದು ಬೈ 13. ಈ ಥರ ಬೈಗಳನ್ನು ನಾವು ಕೊಡ್ಕೊತಾ ಹೋಗ್ಬೇಕು. ನಾನು ಆಗ ಹೇಳಿದೆ ಲೋವರ್ ಹಾಫ್ಗೆ ಎಷ್ಟು ಬೈ ಅಂತ ಹೇಳಿದೆ ಇಲ್ಲಿದೆ ನೋಡಿ. ಲೋವರ್ ಹಾಫ್ಗೆ 7, ಅಪ್ಪರ್ ಹಾಫ್ಗೆ 6 ಅಂತ ಹೇಳಿದ್ದೆ. ಅಪ್ಪರ್ ಹಾಫ್ಗೆ 6 ಅಂತಿದೆ, ಲೋವರ್ ಹಾಫ್ಗೆ 7 ಅಂತಿದೆ. ಅಪ್ಪರ್ ಹಾಫ್ಗೆ 6 ಅಂದರೆ ನೋಡಿ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಅಪ್ಪರ್ ಹಾಫ್ಗೆ 6, ಲೋವರ್ ಹಾಫಲ್ಲಿ 7 ಅಂತ ಹೇಳಿದ್ದೆ. ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಟೋಟಲು 7 ಬೈ ಇಲ್ಲಿ ಬಂತು. ಇದಾದ ತಕ್ಷಣ ಯಾವ ರೀತಿ ನಾವು ಪಿಕ್ಚರ್ ಹಾಕ್ಬೇಕಂತ ನಾನು ಹೇಳ್ತೀನಿ. ಫಸ್ಟು ಬೈ ಯಾವ ಟೀಮಿಗೆ ಬಂದಿರಂಗಿಲ್ಲ ಅವುಗಳನ್ನು ಅವುಗಳನ್ನು ನಾವು ಪಿಕ್ಚರ್ ಹಾಕಬೇಕು. ಫಸ್ಟು ಇವೆರಡು ಬೈ ಬರಲ್ಲ ಟೀಮ್ಗೆ ಫಸ್ಟ್ ರೌಂಡಲ್ಲಿ ನಾವು ಆಡಿಸ್ಬೇಕಾಗುತ್ತೆ. ಆದ ತಕ್ಷಣ ಸೆಕೆಂಡ್ ರೌಂಡಿಂದ ಬೈ ಕೊಟ್ಟಿರ್ತಕ್ಕಂಥ ಟೀಮ್ಗಳು ಹಿಡ್ಕೊಂಡು ಎಲ್ಲ ಟೀಮ್ಗಳಿಗೆ ನಾವು ಈ ಥರ ಹಾಕೋತ ಹೋಗ್ಬೇಕು. ಐ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಈ ಕಾನ್ಸೆಪ್ಟ್ ಅಂತಕ್ಕಂಥ ತಿಳ್ಕೊಂಡಿದ್ದೀನಿ. ಭಾಳ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿನಿ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಅರ್ಥ ಆಗಿದ್ದಾರೆಲ್ಲರೂ ದಯವಿಟ್ಟು ಈ ವಿಡಿಯೋನ ಫಾಲೋ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಬೇಕಾದ್ರೆ ಕಮೆಂಟ್ ಮಾಡಿ, ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಲಾಸ್ಟ್ ಸೆಮಿಫೈನಲ್. ಇದಾದ ತಕ್ಷಣ ಫೈನಲ್. ಇಲ್ಲಿ ವಿನ್ನರ್ ಡಿಸೈಡ್ ಆಗ್ತಾರೆ. ಇದು ಟೋಟಲ್ ಪ್ರೊಸೀಜರ್ ಈ ಥರ ಇರ್ತದೆ. ಇದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ಸ್ ಮಾಡ್ತೀನಿ. ನೀವು ಫಾರ್ಮುಗಳು ಭಾಳ ಇದಾವೆ, ಡೀಟೇಲಾಗಿ ಹೇಳ್ತೀನಿ. ಇದು ಸಿಂಗಲ್ ನಾಕೌಟು. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು.